ಒಂದು ಕಡೆ ಹೇಳೋಕ್ಕೋದ್ರೆ ಒಂದು ಹುಡುಗಿ ವಿಷಯ ಅಂತ ಬಂದಾಗ ಹುಷಾರಾಗಿ ಮಾತಾಡಬೇಕು ಒಂದು, ಮತ್ತು ಅದನ್ನು ಕುಲಂಕುಷವಾಗಿ ವಿಚಾರಣೆ ಮಾಡಿ ಅದನ್ನು ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡಬೇಕು ಒಂದು ಕಡೆ. ಸೊ ಅಷ್ಟು ಇನ್ವಾಲ್ವ್ಮೆಂಟ್ ಇಲ್ಲ, ಮನು ನನಗೆ ಅಷ್ಟು ಹೆಚ್ಚಿಲ್ಲ. ಸೊ ಅವ್ರ ಬಗ್ಗೆ ಗೊತ್ತಿದ್ರೆ ಮಾತಾಡ್ಬೋದಾಗಿತ್ತು. ಸೊ ಅವ್ರು ಅಷ್ಟು ಗೊತ್ತಾಗಿಲ್ಲ. ಆಮೇಲೆ ಒಂದ್ಸಲ ಒಂದು ಚೂರು ವಿಷಯಗಳೆಲ್ಲ ಬಂತು ನಮಗೂ. ಸೊ ಈ ಥರ ಮ್ಯೂಚುವಲಾಗಿ ಮಾತಾಡ್ಕೊಂಡಿರೋದು, ಇವರು ಅವ್ರಿಗೆ ಸಾರಿ ಅಂತ ಕೇಳಿರೋದು, ಸಿನಿಮಾಗೆ ನಾನು ತೊಂದರೆ ಮಾಡಲ್ಲ ಅಂತ ಹೇಳಿದ್ರು, ಅದೆಲ್ಲ ಬಂತು. ಸೊ ಇದರಲ್ಲಿ ತುಂಬ ಮೂವಿ ನೋಡಿದ್ರಾ, ಹೇಗೆ ಸರ್ ಅದೇ ತುಂಬ ನಿರೀಕ್ಷೆಯಿಂದ ವೆಯ್ಟ್ ಮಾಡಿದ ಸಿನಿಮಾ ಇದು. ಸೊ ಒಂದು ಕಡೆ ನಗುನೂ ಇದೆ, ಒಂದು ಕಡೆ ಸಿನಿಮಾನ ಒಂದು ಎಫೆಕ್ಟು ನಮ್ಮ ಮಾಡೇ ಇದೆ. ಸೊ ಈ ಥರ ಎಲ್ಲ ನಡೀತಾ ಇದೆ ಇನ್ನು ಅಂತ ಹೇಳ್ಬಿಟ್ಟು. ಸೊ ಪ್ರೇಕ್ಷಕರಲ್ಲಿ ಏನು ನಂಬಿಕೆ ಮೂಡಿಸಿದ್ವಿ ಅದನ್ನು ಗೆದ್ದಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಜನ ಇವಾಗ ಏನು ಬಂದರು ಅವರೆಲ್ಲರೂ ಬಂದು ಒಂದು ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಸಿನಿಮಾ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಆ ವಿಚಾರ ಗೊತ್ತಾದಾಗ ಸ್ವಲ್ಪ ಜನ ಬಂದು ಪ್ರಮೋಷನ್ ಕಿಮಿತ್ತು ಅಂತ ಹೇಳ್ತಾರೆ, ನಿಜಾಂಶ ಗೊತ್ತಾಗ ನಿಮಗೆ ಹೆಂಗೆ ಅನಿಸ್ತು? ಅಂದರೆ ಒಂದು ಕಡೆ ಹೇಳೋಕ್ಕೋದ್ರೆ ಒಂದು ಹುಡುಗಿ ವಿಷಯ ಅಂತ ಬಂದಾಗ ಹುಷಾರಾಗಿ ಮಾತಾಡಬೇಕು ಒಂದು, ಮತ್ತು ಅದನ್ನು ಕುಲಂಕುಷವಾಗಿ ವಿಚಾರಣೆ ಮಾಡಿ ಅದನ್ನು ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡಬೇಕು ಒಂದು ಕಡೆ. ಸೊ ಅಷ್ಟು ಇನ್ವಾಲ್ವ್ಮೆಂಟ್ ಇಲ್ಲ, ಮನು ನನಗೆ ಅಷ್ಟು ಹೆಚ್ಚಿಲ್ಲ. ಸೊ ಅವ್ರ ಬಗ್ಗೆ ಗೊತ್ತಿದ್ರೆ ಮಾತಾಡ್ಬೋದಾಗಿತ್ತು. ಸೊ ಅವ್ರು ಅಷ್ಟು ಗೊತ್ತಾಗಿಲ್ಲ. ಆಮೇಲೆ ಒಂದ್ಸಲ ಒಂದು ಚೂರು ವಿಷಯಗಳೆಲ್ಲ ಬಂತು ನಮಗೂ. ಸೊ ಈ ಥರ ಮ್ಯೂಚುವಲಾಗಿ ಮಾತಾಡ್ಕೊಂಡಿರೋದು, ಇವರು ಅವ್ರಿಗೆ ಸಾರಿ ಅಂತ ಕೇಳಿರೋದು, ಸಿನಿಮಾಗೆ ನಾನು ತೊಂದರೆ ಮಾಡಲ್ಲ ಅಂತ ಹೇಳಿದ್ರು, ಅದೆಲ್ಲ ಬಂತು. ಸೊ ಇದರಲ್ಲಿ ತುಂಬ